ಮೇಷ ರಾಶಿ ನಾಳೆಯ ಜ್ಯೋತಿಷ್ಯ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಮೇಷ ರಾಶಿಯವರಿಗೆ ನಾಳೆಯ ದಿನ ಹೇಗಿರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ನಾಳೆಯ ದಿನ ಮೇಷ ರಾಶಿಯವರಿಗೆ ಶುಭ ಮತ್ತು ಅಶುಭ ಎರಡೂ ಫಲಗಳನ್ನು ನೀಡುವ ದಿನವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ, ಆದರೆ ಆತುರದ ನಿರ್ಧಾರಗಳು ಸಮಸ್ಯೆ ಉಂಟುಮಾಡಬಹುದು. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ತಾಳ್ಮೆ ಅಗತ್ಯ. ಉದ್ಯೋಗ ಮತ್ತು ಕೆಲಸ. ಉದ್ಯೋಗದಲ್ಲಿರುವ ಮೇಷ ರಾಶಿಯವರಿಗೆ ನಾಳೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಅವಕಾಶ ಇದೆ. ಆದರೆ ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಿ. ಹೊಸ ಕೆಲಸ ಅಥವಾ ಬದಲಾವಣೆ ಬಗ್ಗೆ ಯೋಚಿಸುತ್ತಿದ್ದರೆ ನಾಳೆ ಅಂತಿಮ ನಿರ್ಧಾರ ಮಾಡದೇ ಇರಲು ಉತ್ತಮ. ವ್ಯವಹಾರ. ವ್ಯಾಪಾರ ಮಾಡುವವರಿಗೆ ನಾಳೆ ಸರಾಸರಿ ದಿನ. ಹೊಸ ಡೀಲ್ ಅಥವಾ ಒಪ್ಪಂದಗಳು ಬರಬಹುದು, ಆದರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರವೇ ಮುಂದುವರಿಯಿರಿ. ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ, ಮಾತಿನ ಮೂಲಕ ಪರಿಹಾರ ಕಂಡುಕೊಳ್ಳಿ. ಹಣಕಾಸು. ಹಣದ ವಿಚಾರದಲ್ಲಿ ನಾಳೆ ಖರ್ಚು ಹೆಚ್ಚಾಗುವ ಸೂಚನೆ ಇದೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿದರೆ ಹಣಕಾಸಿನ ಸ್ಥಿತಿ ಸಮತೋಲನದಲ್ಲಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಸಿಗುವ ಸಾಧ್ಯತೆಯೂ ಇದೆ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಾಮಾನ್ಯ ವಾತಾವರಣ ಇರುತ್ತದೆ. ನಿಮ್ಮ ಕಠಿಣ ಮಾತುಗಳಿಂದ ಮನೆಯವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಿ. ಜೀವನ ಸಂಗಾತಿಯೊಂದಿಗೆ ಮಾತುಕತೆ ಉತ್ತಮವಾಗಿರುತ್ತದೆ. ಅವಿವಾಹಿತರಿಗೆ ಉತ್ತಮ ಸುದ್ದಿ ಕೇಳಿಸಿಕೊಳ್ಳುವ ಸಾಧ್ಯತೆ ಇದೆ. ಪ್ರೇಮ ಜೀವನ. ಪ್ರೇಮ ಸಂಬಂಧದಲ್ಲಿರುವವರಿಗೆ ನಾಳೆ ಭಾವನಾತ್ಮಕ ದಿನ. ಸಣ್ಣ ವಿಷಯಕ್ಕೆ ಕೋಪ ತೋರಿಸದೆ ಪರಸ್ಪರ ಅರ್ಥಮಾಡಿಕೊಂಡರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯ. ಆರೋಗ್ಯದ ಕಡೆ ಗಮನ ಕೊಡುವುದು ಅಗತ್ಯ. ತಲೆನೋವು, ದೇಹದ ದಣಿವು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಊಟ, ಸರಿಯಾದ ವಿಶ್ರಾಂತಿ ಮತ್ತು ನೀರಿನ ಸೇವನೆ ಮಾಡಿ. ಶುಭ ಸಲಹೆ. ನಾಳೆ ಯಾವುದೇ ಮಹತ್ವದ ಕೆಲಸ ಆರಂಭಿಸುವ ಮೊದಲು ಹನುಮಂತನನ್ನು ಸ್ಮರಿಸಿ. ಕೋಪವನ್ನು ನಿಯಂತ್ರಿಸಿಕೊಂಡು ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ. ಇದು ಮೇಷ ರಾಶಿಯವರಿಗೆ ನಾಳೆಯ ಜ್ಯೋತಿಷ್ಯ. ನಿಮಗೆ ಈ ಭವಿಷ್ಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ. ಧನ್ಯವಾದಗಳು.